ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ದಿನ ನಾವು ಮಂತ್ರಾಕ್ಷತೆ ಎಂದರೇನು, ಅದರ ಉಪಯೋಗವೇನು, ಅದನ್ನು ಯಾವ ರೀತಿ ಬಳಸಬಾರದು ಮತ್ತು ಯಾವ ರೀತಿ ನಾವು ಅದನ್ನು ಉಪಯೋಗಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಮಂತ್ರಾಕ್ಷತೆ ಎಂದರೆ ಏನು? ಮಂತ್ರಾಕ್ಷತೆ ಎಂದರೆ ಮಂತ್ರಬಲವುಳ್ಳ ಅಕ್ಷತೆ ಅಥವಾ ಮಂತ್ರದಿಂದ ಸಿದ್ಧಗೊಂಡಿರುವಂಥ ಅಕ್ಕಿ ಕಾಳುಗಳನ್ನು ನಾವು ಮಂತ್ರಾಕ್ಷತೆ ಎಂದು ಕರೆಯುತ್ತೇವೆ. ನಾವು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ಪ್ರಸಾದದ ರೂಪದಲ್ಲಿ ನೀಡುತ್ತಾರೆ. ಅದನ್ನು ತಲೆಯ ಮೇಲೆ ಹಾಕಿಕೊಂಡ ತಕ್ಷಣ ಮಂತ್ರಾಕ್ಷತೆ ಏನಾಗುತ್ತೆ, ಕೆಳಗಡೆ ಬೀಳುತ್ತವೆ. ಇದರ ಅರ್ಥ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುತ್ತಿಲ್ಲ. ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳಲು ಅದರದೇ ಆದ ನಿಯಮವಿದೆ. ಮಂತ್ರಾಕ್ಷತೆಯನ್ನು ತಪ್ಪಾದ ರೀತಿಯಲ್ಲಿ ಬಳಸಿದರೆ ಅದರಿಂದ ಅಪಾಯ ಕೂಡ ಆಗಬಹುದು. ಯಾಕಂದರೆ ನಾವು ಮಂತ್ರಾಕ್ಷತೆಗೆ ಅವಮಾನ ಮಾಡಿದರೆ ಅದು ನೇರವಾಗಿ ರಾಯರಿಗೆ ಮಾಡಿದ ಅವಮಾನವಾಗುತ್ತದೆ. ರಾಯರ ಮಠದಲ್ಲಿ ನೀಡಿರುವಂತಹ ಮಂತ್ರಾಕ್ಷತೆಯನ್ನು ತಂದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಇಟ್ಟು ಅದನ್ನು ನಮ್ಮ ದೇಹದ ಬಲಭಾಗದ ಅಂದರೆ ಬಲಭಾಗದ ಜೇಬಿನಲ್ಲಿ ಅಥವಾ ಪಾಕೆಟ್ನಲ್ಲಿ ನಾವು ಇಟ್ಟುಕೊಳ್ಳಬಹುದು. ನಂತರ ಶ್ರೀಗಂಧವನ್ನು ಮತ್ತು ತುಳಸಿ ದಳಗಳನ್ನು ನೀರಿಗೆ ಹಾಕಿ ಆ ನೀರನ್ನು ಪ್ರತಿದಿನ ನಮ್ಮ ತಲೆಯ ಮೇಲೆ ಹಾಕಿಕೊಳ್ಳಬೇಕು. ಈ ರೀತಿ ನಾವು ದಿನನಿತ್ಯ ಮಾಡುವುದರಿಂದ ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ. ನಾವು ಮಠದಲ್ಲಿ ಕೊಟ್ಟ ತಕ್ಷಣವೇ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕಿಕೊಳ್ಳಬಾರದು. ಅದನ್ನು ಮನೆಗೆ ತಂದು ಪ್ರತಿನಿತ್ಯ ಸ್ನಾನ ಮಾಡಿದ ಬಳಿಕ ಬಿಳಿ ಬಟ್ಟೆಯಲ್ಲಿ ಇಟ್ಟುಕೊಂಡಿರುವಂಥ ಮಂತ್ರಾಕ್ಷತೆಯನ್ನು 2 ಮಂತ್ರಾಕ್ಷತೆ ಕಾಳುಗಳನ್ನು ನಮ್ಮ ತಲೆ ಮೇಲೆ ಇಟ್ಟುಕೊಳ್ಳಬೇಕು. ಮಂತ್ರಾಕ್ಷತೆಯನ್ನು ಶೇಖರಣೆ ಮಾಡುವುದಂತೂ ತುಂಬ ಒಳ್ಳೆಯದು. ಈ ರೀತಿ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕಿಕೊಳ್ಳುವುದರಿಂದ ರಾಘವೇಂದ್ರ ಸ್ವಾಮಿಗಳ ಶ್ರೀರಕ್ಷೆ ಸದಾ ನಮ್ಮ ಮೇಲಿರುತ್ತದೆ. ಮಂತ್ರಾಕ್ಷತೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದಾಗ ಮಾತ್ರ ಅದು ಎಲ್ಲ ಕೆಲಸದಲ್ಲಿ ನಮಗೆ ಜಯವನ್ನು ತಂದುಕೊಡುತ್ತದೆ. ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆಯನ್ನು ನಾವು ಹೊಂದಿದ್ದರೆ ಅದನ್ನು ದೂರ ಮಾಡುವಂತಹ ಶಕ್ತಿ ರಾಯರ ಮಂತ್ರಾಕ್ಷತೆಗೆ ಇದೆ. ಮಂತ್ರಾಕ್ಷತೆಯನ್ನು ಸದಾಕಾಲ ಗುರುಗಳು ಶಿಷ್ಯರಿಗೆ ನೀಡುತ್ತಾನೆ ಬಂದಿದ್ದಾರೆ. ಮಂತ್ರಾಕ್ಷತೆಯು ದೇಹ, ಮನಸ್ಸು, ಆತ್ಮಕ್ಕೆ ಕವಚ ಇದ್ದಂತೆ. ಅದು ನಮ್ಮ ದೇಹದ ಸಮಸ್ಯೆಯನ್ನಾಗಲಿ ಮನಸ್ಸಿನ ಸಮಸ್ಯೆಯನ್ನಾಗಲಿ ಅಥವಾ ನಮ್ಮ ಆತ್ಮಕ್ಕೆ ಶಾಂತಿ ನೀಡುವಂತೆ ನಮ್ಮ ಆತ್ಮಕ್ಕೆ ಅದು ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವಂಥ ಶಕ್ತಿ ನಮ್ಮ ಮಂತ್ರಾಕ್ಷತೆಗೆ ಇದೆ. ಇದು ಗುರು ಶಿಷ್ಯ ಬಾಂಧವ್ಯವನ್ನು ಕೂಡ ಪ್ರತಿನಿಧಿಸುತ್ತದೆ. ಮಂತ್ರಾಕ್ಷತೆಯನ್ನು ಜೀವಾಮೃತ ಎಂದು ಕೂಡ ಕರೆಯುತ್ತೇವೆ. ಏಕೆಂದರೆ ಇದು ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಹೊಂದಿದೆ. ಆದ ಕಾರಣ ಇದನ್ನು ಜೀವಾಮೃತ ಎಂದು ಕರೆಯುತ್ತೇವೆ. ಇನ್ನು ರಾಯರ ಮಟ್ಟದಲ್ಲಿ ಗುರುಗಳು ನೀಡುವಂತಹ ಮಂತ್ರಾಕ್ಷತೆಯನ್ನು ಸುವರ್ಣ ಅಕ್ಷತೆ ಎಂದು ಕರೆಯುತ್ತಾರೆ. ಇದು ಅದರ ಪವಿತ್ರತೆಯನ್ನು ಸೂಚಿಸುತ್ತದೆ. ಈ ಮಂತ್ರಾಕ್ಷತೆ ಪದವು ಮಂತ್ರ ಮತ್ತು ಅಕ್ಷತೆ ಎಂಬ 2 ಪದಗಳಿಂದ ಕೂಡಿದೆ. ಅಕ್ಷತೆ ಅಂದರೆ ಅಕ್ಕಿ. ಇಲ್ಲಿ ಅಕ್ಕಿಯನ್ನು ಮಂತ್ರಗಳಿಂದ ಪವಿತ್ರಗೊಳಿಸಲಾಗುತ್ತದೆ. ಹಾಗಾಗಿ ಅದನ್ನು ಮಂತ್ರಾಕ್ಷತೆ ಎಂದು ಕರೆಯುತ್ತೇವೆ. ಮಂತ್ರಾಕ್ಷತೆಯನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ವಿಶೇಷವಾಗಿ ಮಠಗಳಲ್ಲಿ ಹಿರಿಯರು ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಮಂತ್ರಾಕ್ಷತೆಯನ್ನು ನೀಡುತ್ತದೆ. ಇದು ದೇವರ ಅಥವಾ ಗುರುಗಳ ಆಶೀರ್ವಾದದ ಸಂಕೇತವಾಗುತ್ತದೆ ಹಾಗೂ ಗುರುಗಳ ಮತ್ತು ಭಕ್ತರ ನಡುವಿನ ಸಂಬಂಧವನ್ನು ಬಿಗಿಯಾಗಿಗೊಳಿಸುತ್ತದೆ. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವಂಥ ವ್ಯಕ್ತಿಗಳು ಪ್ರತಿದಿನ ಮಂತ್ರಾಕ್ಷತೆಯನ್ನು ಪೂಜೆ ಮಾಡಿ ಪ್ರತಿದಿನ ಮಂತ್ರಾಕ್ಷತೆಗಳನ್ನು 2 ಕಾಳು ತಲೆ ಮೇಲೆ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳುವುದರಿಂದ